ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಒಂದು ಕಡೆ ರಾಬರ್ಟ್ ಸಿನಿಮಾ ರಿಲೀಸ್ ಆಗ್ತಿರುವಂಥ ವಿಚಾರ ಎಲ್ರಿಗೂ ಗೊತ್ತಿದೆ. ಆ್ಯಂಡ್ ಎಲ್ಲರೂ ಕೂಡ ಕೆಲವೊಂದು ಕಡೆ ನೋಡೋದಾಯಿತು ಅಂದರೆ ರಾಬರ್ಟ್ ಸಿನಿಮಾಗಿಂತ ಬೇರೆ ಸಿನಿಮಾ ರಿಲೀಸ್ ಮಾಡ್ಬೋದಾಗಿತ್ತು ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಏನು, ಯಾವ ಸಿನಿಮಾ, ಏನು ಕತೆ, ಸೊ ಇದ್ರ ಬಗ್ಗೆ ಮಾತಾಡ್ತೀನಿ, ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ಮೊದಲೇದಾಗಿ ಗೊತ್ತಿರೋ ಹಾಗೆಯೇ ಸದ್ಯದ ಮಟ್ಟಿಗೆ ನೋಡ್ತಾ ಹೋಯಿತು ಅಂದರೆ ಸಿನಿಮಾಗಳಂತೂ ಯಾವುದೂ ಇಲ್ಲ. ಕನ್ನಡ ಚಿತ್ರರಂಗದಲ್ಲಿ ಸ್ಟಾರ್ ನಟರ ಸಿನಿಮಾಗಳು ಕೊರತೆ ಇರೋದ್ರಿಂದ ಎಲ್ಲ ಸ್ಟಾರ್ ನಟರ ಸಿನಿಮಾಗಳನ್ನು ರಿಲೀಸ್ ಮಾಡ್ತಾ ಇರುವಂಥದ್ದು ಹಳೇದಾಗಿರ್ಬೋದು, ಒಂದು 2 ವರ್ಷ 3 ವರ್ಷ ಹಿಂದಿನ ಸಿನಿಮಾಗಳಾಗಿರ್ಬೋದು. ಸೊ ಈ ರೀತಿ ಸಿನಿಮಾಗಳನ್ನ ರಿಲೀಸ್ ಮಾಡ್ತಾ ಹೋಗ್ತಾ ಇದ್ದಾರೆ. ಯಾಕೆಂತಂದರೆ ಥಿಯೇಟ್ರ್ಗಳಿಗೆ ಸಿನಿಮಾ ಇಲ್ಲ ಅಂತಂದರೆ ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಕ್ಲೋಸ್ ಮಾಡೋಕ್ಕಿಂತ ಹಳೆ ಸಿನಿಮಾನಾದರೂ ಹಾಕೋಣ, ಆಡಿಯನ್ಸ್ಗಳು ಬರ್ತಾರೆ ಅನ್ನುವಂಥದ್ದು ನನಗನ್ಸೋ ಪ್ರಕಾರ ಭಾಗಶಃ ಒಂದು ಈ ಯೋಚನೆ ಏನಿದೆ. ಹಳೆಯ ಸಿನಿಮಾಗಳನ್ನು ರಿಲೀಸ್ ಮಾಡಿದ ತಕ್ಷಣ ಆಡಿಯನ್ಸ್ಗಳು ಬರ್ತಾರೆ ಅನ್ನೋ ಥಿಯೇಟ್ರಿಗೆ ಖಂಡಿತವಾಗ್ಲೂ ಬರ್ತಾರೆ, ಇಲ್ಲ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಯಾಕೆಂತಂದರೆ ಒಂದು ಸಿನಿಮಾ ಅಂತ ಬಂದಾಗ, ಹಳೆಯ ಸಿನಿಮಾ ಅಂತ ಬಂದಾಗ ಎಷ್ಟೋ ಜನಗಳಿಗೆ ಆಸೆ ಇರುತ್ತೆ, ನಾನು ಆ ಸಿನಿಮಾನ ನೋಡಬೇಕು, ಆ ಸಿನಿಮಾನ ನಾನು ಥಿಯೇಟ್ರಲ್ಲಿ ನೋಡಿಲ್ಲ, ಮಿಸ್ ಮಾಡಿಕೊಂಡೆ ಅನ್ನುವಂಥದ್ದು. ಸೊ ಎಷ್ಟೋ ಜನರಿಗೆ ಅದು ಆಸೆ ಇರುತ್ತೆ. ಅದನ್ನು ಒಂದು ರೀತಿಯಲ್ಲಿ ಈ ರೀತಿ ಬಂದಾಗ ಹೋಗಿ ಥಿಯೇಟ್ರಿಗೆ ಹೋಗಿ ಸಿನಿಮಾಗಳು ನೋಡುವಂಥ ಆಡಿಯನ್ಸ್ಗಳು ಖಂಡಿತವಾಗ್ಲೂ ಇದ್ದಾರೆ. ಬಟ್ ನಾನು ಹೇಳೋದೇನು ಅಂತಂದರೆ, ಈಗ ರಾಬರ್ಟ್ ಸಿನಿಮಾದ ರಿಲೀಸ್ ಬಗ್ಗೆ ಹೇಳೋದಾಯಿತು ಅಂತಂದರೆ, ಸೊ ಎಷ್ಟೋ ಜನ ಕಾಮೆಂಟ್ ಮಾಡಿದ್ರಿ, ದರ್ಶನ್ ಸರ್ ಅವರ ರಾಬರ್ಟ್ ಸಿನಿಮಾ ರಿಲೀಸ್ ಮಾಡೋಕ್ಕಿಂತ ಸೊ ಅವ್ರ ಹಳೆಯ ಸಿನಿಮಾಗಳನ್ನು ರಿಲೀಸ್ ಮಾಡಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು, ಅದರಲ್ಲಿ ಎಸ್ಪೆಷಲಿ ಕರಿಯಾ ಸಿನಿಮಾನ ರಿಲೀಸ್ ಮಾಡಬೇಕಾಗಿತ್ತು ಅಂತ ಕಾಮೆಂಟ್ ಮಾಡಿದರು. ಸೊ ಹೌದು, ನನಗೂ ಹಾಗೆ ಅನ್ನಿಸ್ತು. ಸೊ ರಾಬರ್ಟ್ ಸಿನಿಮಾ ಅದು ಇತ್ತೀಚೆಗೆ ಬಂದಂಥ ಹೊಸ ಸಿನಿಮಾ, ಬಟ್ ಆ ಸಿನಿಮಾ ರಿಲೀಸ್ ಮಾಡೋಕ್ಕಿಂತ ಒಂದು ಹಳೆಯ ಸಿನಿಮಾನ ರಿಲೀಸ್ ಮಾಡ್ಬೋದಾಗಿತ್ತು. ಇನ್ನೂ ಸಖತ್ತಾಗಿರೋದು ಒಂದು ವಿಂಟೇಜ್ ಸಿನಿಮಾ, ಒಂದು ಹಳೆಯ ಸಿನಿಮಾ ನೋಡಬೇಕು ಅನ್ನೋದು, ಒಂದು ಥಿಯೇಟ್ರಲ್ಲಿ ಹೋಗಿ ಎಷ್ಟೋ ಜನ ಕರಿಯಾ ಸಿನಿಮಾನ ಟಿ ವಿಲಿ ನೋಡಿರ್ತಾರೆ, ಬಟ್ ಯಾರು ಕೂಡ ಥಿಯೇಟ್ರಲ್ಲಿ ಕೆಲವೊಬ್ರು ನೋಡಿರಲ್ಲ ಆಗಿನ ಒಂದು ಆ ಟೈಮಲ್ಲಿ. ಸೊ ಅವರೆಲ್ಲ ಥಿಯೇಟ್ರಿಗೆ ಹೋಗಿ ಮತ್ತೆ ಕರಿಯಾ ಸಿನಿಮಾನ ನೋಡ್ಬೋದಾಗಿತ್ತಲ್ವ ಅಂತ ನನಗೂ ಅಂತ ಅನ್ನಿಸ್ತು. ಸೊ ಮುಂದಿನ ದಿನಗಳಲ್ಲಿ ಏನಾದರೂ ಪ್ಲ್ಯಾನ್ಗಳು ಇತ್ತು ರಿಲೀಸ್ ದರ್ಶನ್ ಸರ್ ಅವ್ರ ಸಿನಿಮಾ ಅನ್ನೋದಾಯ್ತು ಅಂದರೆ, ಸೊ ಕರಿಯಾನ ಮೊದಲೇದಾಗಿ ರಿಲೀಸ್ ಮಾಡಿ ಅದವ್ರ ಕರ್ನಾಟಕ. ಸೊ ನಾನು ಕೂಡ ಒಂದು ವೇಟಿಂಗಲ್ಲಿದ್ದೀನಿ, ಕರಿಯಾ ಸಿನಿಮಾನ ಮತ್ತೆ ಒಂದು ಥಿಯೇಟ್ರಲ್ಲಿ ನೋಡಬೇಕು ಅನ್ನುವಂಥ ಆಸೆಯಲ್ಲಿದ್ದೀನಿ. ಸೊ ಹಾಗಾಗಿ ಲಾಸ್ಟ್ ಟೈಮ್ ಒಂದೊಂದು ರಿಲೀಸ್ ಆದಾಗ ನಾನು ಒಂದ್ಸಲ ನೋಡಿದ್ದೆ, ಬಟ್ ಇನ್ನೊಂದ್ಸಲ ನೋಡಲಿಕ್ಕೂ ಕೂಡ ಒಂದು ರೀತಿಯಲ್ಲಿ ಖುಷಿ ಆಗುತ್ತೆ. ಸೊ ಹಾಗಾಗಿ ನನಗೂ ಕೂಡ ಅದೇ ರೀತಿ ಅನ್ನಿಸ್ತು. ರಾಬರ್ಟ್ ಸಿನಿಮಾ ತುಂಬಾ ಹೊಸ ಸಿನಿಮಾ. ಸೊ ಅದಕ್ಕಿಂತ ಹಳೆ ಸಿನಿಮಾಗಳು ಯಾವುದಾದ್ರೂ ಹೇಳಿದ್ನಲ್ಲ ಕರಿಯಾ, ಸೊ ಆ ಟೈಮ್ ಒಂದು ಪೀರಿಯಡಲ್ಲಿ ಬಂದಂಥ ದರ್ಶನ್ ಸರ್ ಅವರ ಬಿಗಿನಿಂಗ್ ಸಿನಿಮಾಗಳನ್ನು ಹಾಕಿದರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ ನನಗೂ ಕೂಡ ಅನ್ನಿಸ್ತು. ಸೊ ಓವರಾಲ್ ಆಗಿ ಹೇಳೋದಾಯಿತು ಅಂದರೆ ಸಿನಿಮಾಗಳ ಒಂದು ಇಲ್ಲದೆ ಇರೋ ಕಾರಣವಾಗಿ ರಿಲೀಸನ್ನು ಮಾಡ್ತಾ ಇದ್ದಾರೆ. ಸೊ ಯಾರೆಲ್ಲ ರಿಲೀಸ್ ಸಿನಿಮಾಗಳನ್ನು ನೋಡೋಕ್ಕೆ ಇಂಟ್ರೆಸ್ಟ್ ಇದೆ, ಯಾವುದೇ ಸಿನಿಮಾ ಆದರೂ ಕೂಡ ನಾನು ರಿಲೀಸ್ ಹೋಗಿ ನೋಡ್ತೀನಿ ಅನ್ನೋರು, ರಿಲೀಸ್ ಆದರೆ ನೋಡ್ತೀನಿ ಅನ್ನೋರು, ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ರಾಬರ್ಟ್ ಸಿನಿಮಾ ನಿಮ್ಮ ಊರಿನಲ್ಲಿ ಯಾವ ಥಿಯೇಟ್ರಲ್ಲಿ ಬರ್ತಾ ಇದೆ ಅದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ಏನಾದರೂ ರಿಲೀಸ್ ಆದರೆ ದರ್ಶನ್ ಸರ್ ಅವರ ಯಾವ ಸಿನಿಮಾನ ನೀವು ಥಿಯೇಟ್ರಲ್ಲಿ ನೋಡ್ತೀರಾ, ಅಂದರೆ ಯಾವ ಸಿನಿಮಾ ನಿಮಗೆ ಥಿಯೇಟ್ರಲ್ಲಿ ನೋಡಬೇಕನ್ನೋ ಒಂದು ಆಸೆ ಇದೆ ಅನ್ನೋದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.